ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಶ್ರೀಯರು ಸಾಹೇವದನ ಪ್ರಿಯವಾದಿ ರಾಜರಾಯ ರಚಿಸಿದ ಪದವೇದು ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನಿರಾಯಾಸದಿಂದ ಸುಖಿಪರು. ಶ್ರೀದೇವಿ ಅರಸನಾಗಿರುವಂತಹ ಹೈವದನಿಗೆ ಪ್ರಿಯರಾದ ವಾದಿರಾಜಗುರುರಾಯ ರಚಿಸಿದ ಪದವಿದು. ಆದ್ದರಿಂದ ಅದು ಶ್ರೀಯರು ಹೈವದನಿಗೆ ಪ್ರಿಯವಾಗಿದೆ. ಅದನ್ನು ಕೇಳುವ ಹೇಳುವ ಎಲ್ಲರಿಗೂ ಆಯುಷ್ಯ ಮತ್ತು ಒಳ್ಳೆಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುತ್ತದೆ, ನಿರಾಯಾಸದಿಂದ ಸುಖಿಸುವಂತಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾದಿರಾಜರು ತಮ್ಮ ಅಂಕಿತವಾದ ವಾದಿರಾಜ ಹೈವದನಿಗೆ ಪ್ರಿಯರಾದ್ದರಿಂದ ಅವರ ಈ ಕೃತಿ ಯಥಾಸ್ಥಿತವಾದ ಭಗವಂತನ ಮಹಿಮೆಯನ್ನು ಕೊಂಡಾಡ್ತದೆ, ಅತಿಶಯೋಕ್ತಿ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಹಯವದನ ಪ್ರಿಯರು ಹಯವದನಲ್ಲಿ ಇಲ್ಲದ ಗುಣಗಳನ್ನು ಆರೋಪಿಸಿ ಹೊಗಳೋದಿಲ್ಲ, ಅನ್ಯಥೋಪಾಸನೆ ಮಾಡೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದೆ, ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದವರು ಯಾವಾಗಲೂ ಪರಮಾತ್ಮನ ಮಹಿಮೆಯನ್ನೇ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಾದಿರಾಜರಾಯ ಅಂತ ಹೇಳಿದ್ದಾರೆ. ಅರ್ಥಗರ್ಭಿತವಾಗಿದೆ ಅಂತ ಹೇಳ್ತಾರೆ. ಯುಕಿತ್ತು ಕೋವಿದರನ್ನು ಕುಣಿಸುವ ಖ್ಯಾತಿಯ ವಾದಿರಾಜರು ವಾಸ್ತವ ಪ್ರಮೇಯವನ್ನು ಯುಕ್ತಿಯುಕ್ತವಾಗಿ ಸಮರ್ಥಿಸಿ ನಿಸ್ಸಂದಿಗ್ಧವಾಗಿ ವರ್ಣಿಸುವುದರಿಂದ ಈ ಕಾವ್ಯ ಬ್ರಹ್ಮಸೂತ್ರದಂತೆ ಮನನಶಾಸ್ತ್ರ ಆಗಬಲ್ಲದು ಅಂತ ಹೇಳ್ತಾ ಇದ್ದಾರೆ. ವಾದಶೈಲಿ ಬರೆದಿದ್ದಾರೆ ವಾದರಾಜರು. ಯಾರು ಇದನ್ನು ಓದ್ತಾರೆ ಅವರಿಗೆ ಆಯುಷ್ಯ ಒಳ್ಳೆಯ ಭವಿಷ್ಯ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಿಯಾಮಕನಾಗಿರುವಂತಹ ಶಿಂಶುಮಾರನ ಅನುಗ್ರಹದಿಂದ ಸಂಸಾರದಲ್ಲಿ ದೀರ್ಘಾಯುಷ್ಯ, ಮೋಕ್ಷದಲ್ಲಿ ಅನಂತ ಆಯುಷ್ಯ ಲಭಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯವೆಂದರೆ ಸಕಲ ಭೋಗ ಭಾಗ್ಯ ಸಮೃದ್ಧಿ. ಆದ್ದರಿಂದ ದೇವತೆಗಳಿಗೆ ಅಮೃತ ಉಣಿಸಿದ ಮೋಹಿನಿ ರೂಪದ ವರ್ಣನೆ ಇರುವುದರಿಂದಲೂ ಭೋಗ ಭಾಗ್ಯ ಲಭ್ಯ ಅಂತ ಹೇಳ್ತಾ ಇದ್ದಾರೆ. ಶ್ರೀದೇವಿ ಅರಸನ ಪ್ರಿಯವಾದ ಪದವೆಂದ ಮೇಲೆ ಶ್ರೀನಿವಾಸನ ಅನುಗ್ರಹದಿಂದ ಶ್ರೀಕರ ಅನಿಸುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆದ ಕಥೆ ಇರುವುದರಿಂದ ನಿರಾಯಾಸ ಸುಖಲಾಭ. ಹರಿಯ ನಿರ್ದೋಷ ಗುಣಪೂರ್ಣತ್ವ ಸಮರ್ಥನೆಯಿಂದಲೂ ನಿರ್ದುಃಖ ಸುಖಲಾಭ. ಹರಿ ಮೋಹಿನಿ ರೂಪದ ಕಡೆಗಣ್ಣ ನೋಟದಿಂದಲೇ ನಿರಾಯಾಸವಾಗಿ ದೈತ್ಯರನ್ನು ವಂಚಿಸಿ ದೇವತೆಗಳಿಗೆ ಅಮೃತ ಉಣಿಸಿದ ಕಥೆಯಾದ್ದರಿಂದ ನಿರಾಯಾಸದಿಂದ ಸುಖಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ದಿನೇ ದಿನೇ ತಸ್ಯ ಭವೇದಾಯು ಶ್ರೇಯಶ್ಚ ಮಂಗಲಂ ಎಂದು ವಾದಿರಾಜರು ತಮ್ಮ ಒಂದು ಸ್ತೋತ್ರಕ್ಕೆ ಫಲ ಹೇಳಿದ್ದುಂಟು. ಪ್ರಕೃತದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ ಕ್ರಮದೇ ಮಾಡೇ ವಿನೋದಿಸುವ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಅಸುರ ಮೋಹನವೇ ನರನಟನೆ. ಬ್ರಹ್ಮನ ಒಂದು ಹಗಲಿನಲ್ಲಿ ಒಮ್ಮೆಮ್ಮೆ ಈ ಮದುವೆಯನ್ನು ಕ್ರಮದಿಂದ ಮಾಡಿ ವಿನೋದಿಸುವ ನಮ್ಮ ನಾರಾಯಣನಿಗೂ ಈ ರಮೆಗೂ ಅಡಿಗಡಿಗೆ ಅಸುರರನ್ನು ವಂಚಿಸುವುದಕ್ಕಾಗಿಯೇ ಈ ನರನಟನೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರ ಒಂದು ಹಗಲು ಅಂತ ಹೇಳಿದ್ರೆ 1000 ಚತುರ್ಯುಗಗಳು. ಒಂದು ಚತುರ್ಯುಗ ದೇವಮಾನದ 12,000 ವರ್ಷಗಳು. ಮನುಷ್ಯಮಾನದ 1 ವರ್ಷ ದೇವಮಾನದಂತೆ 1 ದಿನ ಮಾತ್ರ. ಹೀಗೆ ಬ್ರಹ್ಮನ ಒಂದು ಹಗಲಿನಲ್ಲಿ ಒಮ್ಮೊಮ್ಮೆ ಅಂದರೆ 2 ಬಾರಿ ರೈವತ ಮನ್ವಂತರದಲ್ಲಿ, ಒಮ್ಮೆ ವೈವಸ್ವತ ಮನ್ವಂತರದಲ್ಲಿ, ಇನ್ನೊಮ್ಮೆ ಈ ಮದುವೆ ನಡೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ.
ಭಾಗವತದಲ್ಲಿ ಬಂದಿದೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನನ್ನು ವರಿಸುವುದು. ನಮ್ಮ ನಾರಾಯಣನಿಗೂ ಈ ರಮ್ಮೆಗೂ ಇದೊಂದು ವಿನೋದ ಅಂತ ಹೇಳ್ತಾ ಇದ್ದಾರೆ. ವಿನೋದಕ್ಕಾಗಿ ಇಬ್ಬರು ಮದುವೆಯ ಆಟವನ್ನು ಆಡ್ತಾ ಇದ್ದಾರೆ. ತಮ್ಮ ವಿನೋದಕ್ಕಾಗಿ ಅಲ್ಲ, ಪೂರ್ಣಾನಂದ ಸ್ವರೂಪರು ಅವರು ದೇವತೆಗಳ ವಿನೋದಕ್ಕಾಗಿ ಆಟ ಆಡ್ತಾ ಇದ್ದಾರೆ. ದೇವತೆಗಳಿಗೆ ಆನಂದವನ್ನು ಕಂಡು, ದೇವತೆಗಳಿಗೆ ಆನಂದವಾಗುವುದನ್ನು ಕಂಡು ಅವರಿಗೂ ಆನಂದವಾಗುತ್ತೆ. ಅದು ಅಚಿಂತ್ಯ ಶಕ್ತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಬ್ಬರು ನರನಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಅಸುರರಿಗೆ ಇವರಿಬ್ಬರು ನರರೆಂದು ತಪ್ಪು ಕಲ್ಪನೆ ಬರಲಿ ಅಂಥೇಳಿ ಈ ರೀತಿಯಾಗಿ ನಾಟಕ ಮಾಡ್ತಾ ಇದ್ದಾರೆ. ಅನಾದಿ ನಿತ್ಯಳಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ. ನಿತ್ಯ ಮುತ್ತೈದೆಯಾದ ದೇವಿ ಹರಿಯನ್ನು ಮದುವೆ ಆಗೋದೇನೇನು ಇಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ನಟನೆಯಿಂದ ದೇವತೆಗಳು ಮೋಸ ಹೋಗೋದಿಲ್ಲ. ಪರಮಾತ್ಮನೇ ನಿರ್ದೋಷ ಗುಣಪೂರ್ಣ ಹೊರತು ಇನ್ಯಾರೂ ಅಲ್ಲ ಎಂದು ಈ ಮದುವೆಯ ಆಟದಿಂದ ಪಾಠ ಕಲಿಯುತ್ತಾರೆ, ಆನಂದ ಪಡುತ್ತಾರೆ. ತಾಯಿ ಮಗುವಿಗೆ ಎದೆ ಹಾಲು ಕೊಟ್ಟರೆ ಮಗು ಅಮೃತದಂತಹ ಆ ಹಾಲನ್ನೇ ಹೀರುತ್ತದೆ. ಅವಳು ಸ್ನಾನಕ್ಕಾಗಿ ನೀರಿಗಿಳಿದಾಗ ಜಿಗಣೆಗಳು ಅದೇ ಸ್ತನವನ್ನು ಹಿಡಿದರೆ ರಕ್ತ ಹೀರುತ್ತವೆ. ಹಾಗೆ ರಮಾನಾರಾಯಣರ ಲೀಲೆ ಕಂಡು ಸಜ್ಜನರು ಉತ್ತಮ ಜ್ಞಾನವಂತರಾಗುತ್ತಾರೆ, ದುರ್ಜನರು ತಪ್ಪು ತಿಳಿಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮದುವೆಯ ಮನೆಯಲ್ಲಿ ಪದವ ಪಾಡಿದರೆ ಮದುಮಕ್ಕಳಿಗೆ ಮುದಬಹುದು, ವಧುಗಳಿಗೆ ಓಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು, ಮದನನಯನ ಕೃಪೆಯಿಂದ ಶೋಭಾಣೆ. ಮದುವೆಯ ಮನೆಯಲ್ಲಿ ಈ ಲಕ್ಷ್ಮೀ ಶೋಭಾನ ಪದವನ್ನು ಹಾಡಿದರೆ ಮದುಮಕ್ಕಳಿಗೆ ಸುಖವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ವಧುಗಳಿಗೆ ಓಲೆ ಭಾಗ್ಯ ಮದನ ಜನಕನಾಗಿರುವಂತಹ ಪರಮಾತ್ಮನ ದಯೆಯಿಂದ ದಿನ ದಿನಕ್ಕೆ ಹೆಚ್ಚಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಶೋಭನ ಪದ ಹಿಂದೆ ಹೇಳಿದಂತೆ ಉತ್ತಮವಾದ ಮನನಶಾಸ್ತ್ರ ರೂಪವಾದ ಕಾವ್ಯ. ಅದನ್ನು ಪ್ರತಿನಿತ್ಯ ಪಠಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಫಲವನ್ನು ಹಿಂದೆ ಹೇಳಿದ್ದಾರೆ. ಮದುವೆ ಮನೆಯಲ್ಲಿ ಹೇಳಿದರೆ ವಿಶೇಷ ಲಾಭ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ತತ್ವ ವಿಚಾರದೊಂದಿಗೆ ವಿವಾಹ ಸಂಭ್ರಮ ಸಡಗರದ ವರ್ಣನೆಯಿರುವುದರಿಂದ ಕೇಳುವಾಗಲೇ ಸಂತೋಷವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಮಾನಾರಾಯಣರ ವಿವಾಹ ವರ್ಣನೆ ಆದುದರಿಂದ ಮದುಮಕ್ಕಳ ಮದುವೆ ವಾಸ್ತವದಲ್ಲಿ ಅವರೊಳಗೆ ನೆಲೆಸಿರುವ ರಮಾನಾರಾಯಣ ಮದುವೆಯಾಗಿದೆ ಎಂಬ ಪ್ರಜ್ಞೆ ಮೂಡುತ್ತದೆ. ಆಗ ರಮಾನಾರಾಯಣರಿಗೂ ಸಂತೋಷ, ನಮ್ಮ ಮದುಮಕ್ಕಳಿಗೂ ಸಂತೋಷವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ದಕ್ಷ ಯಜ್ಞ ಪ್ರಸಂಗದಲ್ಲಿ ಕುಪಿತನಾದ ಶಿವನನ್ನೊಲಿಸಲು ಬ್ರಹ್ಮದೇವರು ಶಿವನೊಳಗಿನ ಹರಿಯನ್ನೇ ಸ್ತುತಿಸಿದರಂತೆ, ಆಗ ಪರಮಾತ್ಮ ಸಂತುಷ್ಟನಾದ, ಶಿವನು ಸಂತುಷ್ಟನಾದ. ಹಾಗೇ ಇದು ಅಂತ ಹೇಳ್ತಾ ಇದ್ದಾರೆ. ಇದು ಹಯವದನ ಲಕ್ಷ್ಮಿಗೆ ಜೈವಿತ್ತ ಕಥೆಯಾದ್ದರಿಂದ ವಧುಗಳಿಗೆ ವಿಶೇಷವಾಗಿ ಓಲೆ ಭಾಗ್ಯ ಲಾಭ, ವಧುಗಳಿಗೆ ಅದೇ ಜಯ ಅಂತ ಹೇಳ್ತಾ ಇದ್ದಾರೆ. ಸುಮಂಗಲಿ ಮಾಂಗಲ್ಯವನ್ನು ಧರಿಸ್ತಾಳೆ. ಬಳೆ, ಅರಸಿನ, ಕುಂಕುಮ ಎಲ್ಲವನ್ನು ಧರಿಸಿರ್ತಾಳೆ. ಅವು ಆಕೆಗೆ ಭಾಗ್ಯವಾಗಿವೆ. ಆದ್ದರಿಂದ ಇಲ್ಲಿ ಓಲೆ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಆ ಓಲೆ ಭಾಗ್ಯ ಸಿಗಬೇಕಾದರೆ ಮದನನಯನಾದ ಪರಮಾತ್ಮನ ಕೃಪೆ ಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ. ಅವನ ಅನುಗ್ರಹ ಸಿಗಲಿ ಅಂಥೇಳಿ ಹೇಳ್ತಾ ಇದ್ದಾರೆ. ವಧುವರರೊಳಗೆ ಪರಸ್ಪರ ಆಕರ್ಷಣೆ, ಸೌಂದರ್ಯ, ಲಾವಣ್ಯ ವ್ಯಕ್ತಿಗಿಂತ ವ್ಯಕ್ತಿಯನ್ನು ನೋಡುವ ಕಣ್ಣಿನಲ್ಲೇ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಅರಸಪ್ಪ ನಾಯಕನ ಮನೆಯ ಮದುವೆಯಲ್ಲಿ ವಧುವಿನ ಓಲೆ ಭಾಗ್ಯ ಕೊಡಿಸಿದ ಪದವಾದ್ದರಿಂದ ಇದು ಕೇವಲ ಫಲಸ್ತುತಿಯಲ್ಲ, ಯಥಾಸ್ಥಿತಿ ಅಂತ ಹೇಳ್ತಾ ಇದ್ದಾರೆ.
ಲಕ್ಷ್ಮೀ ಶೋಭನ ಮೊದಲೇ ನುಡಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಎಂದು ಪ್ರಾರ್ಥನೆ ಶುರು ಆಗುತ್ತೆ, ಪ್ರಾರಂಭ ಆಗುತ್ತೆ. ಅಲ್ಲಿ ಮೊದಲನೇ ಶಬ್ದ ಲಕ್ಷ್ಮಿ, ಈಗ ಕೊನೆಯ ನುಡಿ ಕೃಪೆಯಿಂದ ಎಂದು ಕೊನೆಯಾಗುತ್ತದೆ. ಇಲ್ಲಿ ಕೊನೆಯ ಅಕ್ಷರದ ದ ಒಟ್ಟಿಗೆ ಲಕ್ಷ್ಮೀ ಪ್ರದ ಮದನನಯ್ಯನ ಕೃಪೆಯಿಂದ, ಲಕ್ಷ್ಮಿಯ ಕೃಪೆಯಿಂದ ಸಂಪತ್ತನ್ನು ಕೊಡುವುದು, ಒಲೆ ಭಾಗ್ಯವನ್ನು ಕೊಡುವುದು ಈ ಲಕ್ಷ್ಮೀ ಶೋಭನ ಪದ ಅಂತ ಹೇಳಿ ಮುಗಿಸ್ತಾ ಇದ್ದಾರೆ. ಆದ್ದರಿಂದ ಅತ್ಯಂತ ಭಕ್ತಿಯಿಂದ ಈ ಪದವನ್ನು ಹಾಡಿ ಲಕ್ಷ್ಮೀ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಮದುಮಕ್ಕಳಿಗೆ ಈ ಮದುವೆಯಲ್ಲಿ ಈ ಪದವನ್ನು ಹಾಡಿದರೆ ಅವರಿಗೆ ಓಲೆ ಭಾಗ್ಯ ಹೆಚ್ಚತ್ತೆ. ಪರಮಾತ್ಮನ, ಮಹಾಲಕ್ಷ್ಮಿ ಮತ್ತು ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಇದನ್ನು ಮುಗಿಸ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವನ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.